ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪೂರ್ಣಿಮಾ KM. ನಮ್ಮ ಆಯುರ್ಶಾಲಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಇದಕ್ಕೆ ಪ್ರಮುಖವಾದ ಕಾರಣ ಅಂದರೆ ನಮ್ಮ ಹೊಟ್ಟೆಯೊಳಗೆ ಜೀರ್ಣ ಆಗುವಾಗ ಸಾಕಷ್ಟು ಜ್ಯೂಸಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಕಿಣ್ವಗಳು ಅಂತ ಹೇಳ್ತೀವಿ, ಆ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಹೇಳ್ತೀವಿ. ಇದು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು. ಹಾಗೆ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಕರೆಕ್ಟಾಗಿರಬೇಕು. ಇದು ಸರಿಯಾಗಿ ಆಗದೇ ಇರೋದ್ರಿಂದ ನಿಮಗೆ ಡಿಲೇಡ್ ಡೈಜೆಷನ್ ಅಂದರೆ ನಿಧಾನವಾಗಿ ಜೀರ್ಣ ಆಗೋದು, ಆ ಟೈಮಲ್ಲಿ ತುಂಬಾ ಗ್ಯಾಸು ಉತ್ಪತ್ತಿ ಆಗುತ್ತೆ. ಆ ಹೊಟ್ಟೆನಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೂಡ ಇದಕ್ಕೊಂದು ಕಾರಣ. ಈ ಥರ ಎಲ್ಲ ಆಗಿ ತುಂಬ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಇದರ ಮುಖ್ಯ ಲಕ್ಷಣಗಳು ಅಂತಂದರೆ ಅಜೀರ್ಣ, ಹುಳಿತೇಗು ಬರುವುದು, ಎದೆ ಉರಿಯೋದು, ಹಾಗೆ ಹೊಟ್ಟೆ ಉಬ್ಬರಿಸ್ಕೊಂಡಾಗ ಸ್ವಲ್ಪ ತಿಂದ್ರೂ ಹೊಟ್ಟೆ ಉಬ್ಬರಿಸ್ಕೊಂಡ್ಬಿಡುತ್ತೆ. ಯಾವಾಗಲೂ ಫುಲ್ ಆದಂಗಿರುತ್ತೆ, ಹಶ್ವಾಗೋದೇ ಸರಿಯಾಗಿ ಗೊತ್ತಾಗಲ್ಲ. ಸಡನ್ನಾಗಿ ಹಶ್ವಾಗುತ್ತೆ, ಇಲ್ಲಾಂದರೆ ಹಶ್ವೇ ಆಗಲ್ಲ. ಕೆಲವ್ರಿಗೆ ಮೋಷನ್ನು ಕರೆಕ್ಟಾಗಿ ಆಗಲ್ಲ. ಇದೆಲ್ಲ ಕೂಡ ಇದು ಇನ್ನೊಂದು ಅಂತಂದರೆ ಪದೇ ಪದೇ 5-5 ನಿಮಿಷಕ್ಕೂ ತೇಗ್ ಬರ್ತಾನೆ ಇರುತ್ತೆ. ಬರ್ಪಿಂಗ್ಸ್ ಅಂತ ಹೇಳ್ತೀವಿ. ಇದು ಕೂಡ ಅದರದ್ದೇ ಒಂದು ಲಕ್ಷಣ. ಮತ್ತು ತಿಂದ ಆಹಾರ ಜೀರ್ಣನೇ ಆಗಿಲ್ಲ ಅನಿಸ್ತಾ ಇರುತ್ತೆ, ಒಂಥರ ಎದೆಲೆಲ್ಲ ಒತ್ತದಂಗೆ ಆಗ್ತಿರುತ್ತೆ. ಈ ಎಲ್ಲ ಲಕ್ಷಣಗಳಿದ್ದರೆ ಇದಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳ್ತೀವಿ ನಾವು. ಟೈಮಿಗೆ ಸರಿಯಾಗಿ ಹಶ್ವಾಗಲ್ಲ, ಇಲ್ಲ ಪದೇ ಪದೇ ಹಶ್ವು ಅನಿಸುತ್ತೆ. ಹಾಗೆ ಮೋಷನ್ ಕೂಡ ಕರೆಕ್ಟಾಗಿ ಆಗ್ತಾ ಇರಲ್ಲ, ಯಾವಾಗಲೂ ಅನ್ಟೈಮ್ಲಿ ಆಗ್ತಾ ಇರುತ್ತೆ. ಇಲ್ಲ ಅಂದರೆ 2 ದಿನ ಆಗೋದೇ ಇಲ್ಲ. ಈ ಎಲ್ಲ ಕಾರಣಗಳಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಬರೋದಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣ ಅಂದರೆ ಕೂತಿದ್ದ ಕಡೆನೇ ಕೂತಿರೋದು, ವಾಕಿಂಗ್ ಮಾಡೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ರೆ, ಅದರಲ್ಲೂ ಬಿಸಿನೀರು ತೊಗೊಂಡು ವಾಕ್ ಮಾಡಿದಾಗ ನಿಮಗೆ ಹೊಟ್ಟೆ ಸ್ವಲ್ಪ ಆರಾಮ್ ಅನಿಸುತ್ತೆ, ಲೈಟಾಗಿರುತ್ತೆ. ಹಾಗೆ ಗ್ಯಾಸು ಪಾಸ್ ಆಗಿಬಿಡುತ್ತೆ. ತುಂಬ ಲಾಂಗ್ ಅವರ್ಸು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋರು ಅವಾಗವಾಗ ಎದ್ದು ಒಂದೊಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ 10 ನಿಮಿಷ ವಾಕ್ ಮಾಡಿ ಕೂತ್ಕೊಳ್ಳಿ. ಏನಾಗುತ್ತಪ್ಪ ಅಂದರೆ ಹಿಂಗೆ ಕೂತಾಗ ಒಳಗಡೆ ಇರೋವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ, ನಮಗೆ ಬೇಕಾಗಿರೋದು ಯೂಸ್ಫುಲ್ ಆರ್ಗ್ಯಾನಿಸಮ್ಸು ಇದೆ, ಹಾಗೆ ಬೇಡದೇ ಇರೋ ಬ್ಯಾಕ್ಟೀರಿಯಾಸ್ ಕೂಡ ಇರುತ್ತೆ. ಇದು ಸಾಕಷ್ಟು ಗ್ಯಾಸ್ ಉತ್ಪತ್ತಿ ಮಾಡ್ತಾ ಇರುತ್ತೆ. ನಿಧಾನ ಆದಾಗ ಡೈಜೆಷನ್ ಏನಪ್ಪ ಅಂದರೆ ತುಂಬ ಗ್ಯಾಸ್ ಉತ್ಪತ್ತಿಯಾಗಿ ಅವಾಗವಾಗ ಅದು ಬರ್ತಾನೆ ಇರುತ್ತೆ. ಇನ್ನೊಂದು ಕಾರಣ ಅಂದರೆ ನಾವು ಆಹಾರ ನುಂಗುವಾಗ ಹಾಗೆ ನೀರು ಕುಡಿಯುವಾಗೆಲ್ಲ ಅದ್ರ ಜೊತೆಗೆ ಗಾಳಿನೂ ಕೂಡ ನುಂಗ್ತಾ ಇರ್ತೀವಿ. ಅದು ಕೂಡ ಅವಾಗವಾಗ ಹೊರಗಡೆ ಬರ್ತಾ ಇರುತ್ತೆ ತೇಗಗಳ ರೂಪದಲ್ಲಿ. ಅವಾಗವಾಗ 5-5 ನಿಮಿಷಕ್ಕೂ ಬರುತ್ತೆ ಕೆಲವ್ರಿಗೆ. ಇದೆಲ್ಲ ಸಮಸ್ಯೆ ಇದ್ದಾಗ ಮನೆಯಲ್ಲೇ ಸುಲಭ ಮನೆಮದ್ದುಗಳನ್ನು ಮಾಡಿ ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಕೆಲವ್ರಿಗೆ ತುಂಬ ಫಾಸ್ಟಾಗಿ ಗಬಗಬ ಅಂತ ಸರಿಯಾಗಿ ಅಗಿಯಲ್ಲ, ನುಂಗಲ್ಲ, ತುಂಬ ಬಾಯಿಗೆ ಇಟ್ಕೊಳ್ತಾ ಇರೋದು, ಚಕ ನುಂಗೋದು, ಈ ಥರ ಒಂದು ಆಹಾರ ಸೇವನೆ ಮಾಡೋವಂಥ ಅಭ್ಯಾಸ ಇರುತ್ತೆ. ಇದನ್ನು ಕೂಡ ನೀವು ಸರಿ ಮಾಡ್ಕೋಬೇಕು. ಚೆನ್ನಾಗಿ ಅಗೆದು ನೀವು ನುಂಗಿದಾಗ ಇನ್ನೊಂದೇನಾಗುತ್ತೆ, ನುಂಗುವಾಗೂ ಕೂಡ ಗಾಳಿ ನಮ್ಮ ಹೊಟ್ಟೆ ಒಳಗಡೆ ಸೇರ್ಕೋತಾ ಇರುತ್ತೆ. ಇದರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಅದರಿಂದ ಚೆನ್ನಾಗಿ ಅಗೆದು ತಿನ್ನೋವಂಥದ್ದು ಬಹಳನೇ ಒಳ್ಳೆಯ ಅಭ್ಯಾಸ. ಈ ಥರ ಸಮಸ್ಯೆ ಇರೋರು ಆದಷ್ಟು ತುಂಬ ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಿ. ಹಾಗೆ ಹೆವಿ ಫುಡ್ ಒಂದೇ ಸತಿ ಅತಿಯಾಗಿ ತಿನ್ನುವಂಥದ್ದು, ಆಮೇಲೆ ಅನ್ಟೈಮ್ಲಿ ಒಂದೊಂದು ದಿವಸ ಒಂದೊಂದು ಟೈಮ್ಗೆ ಊಟ ಮಾಡೋವಂಥದ್ದು, ಈ ಥರದ್ದೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು. ಹಾಗೆ ತುಂಬ ಸ್ಪೈಸಿ ಫುಡ್ಡು ತೊಗೋಬಾರ್ದು. ಹಾಗೆ ಆಹಾರ ತೊಗೊಂಡು ಸ್ವಲ್ಪ ಹೊತ್ತು ಬಿಟ್ಟು 1 ಲೋಟ ಬಿಸಿ ನೀರು ಸೇವನೆ ಮಾಡೋದ್ರಿಂದನೂ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ. ಹಾಗೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ತಿಂದಾಗಿ ಸ್ವಲ್ಪ ಹೊತ್ತಿಗೆ ಬಾಯಿಗೆ ಬಂದಂಗೆ ಆಗುತ್ತೆ, ನೀರು ಥರ ಬರ್ಬೋದು ಕೆಲವ್ರಿಗೆ. ಇನ್ನು ಕೆಲವ್ರು ಬೆಳಗ್ಗೆ ಎದ್ದಿದ ತಕ್ಷಣ ಒಂಥರ ವಾಮಿಟಿಂಗ್ ಸೆನ್ಸೇಷನ್ನು, ಇಲ್ಲ ನೀರು ಹಳದಿ ನೀರು, ಹಸಿರು ನೀರು, ಈ ಥರ ವಾಂತಿ ಬಂದಂಗೆ ನೀರು ಥರ ಈಚೆ ಬರ್ಬೋದು. ಅದೆಲ್ಲ ಪಿತ್ತ ಜಾಸ್ತಿ ಆಯಿತು ಅಂದರೆ ಆ ಥರ ಆಗ್ತಾ ಇರುತ್ತೆ. ಅದು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಯ ಒಂದು ಭಾಗ. ಈ ಥರ ಎಲ್ಲ ಆಗ್ತಾಯಿತ್ತು ಅಂದಾಗ ಮನೆ ಮದ್ದುಗಳಲ್ಲಿ ನಾವು ಹೇಗೆ ಸರಿ ಮಾಡ್ಕೋಬೋದು ಅಂತ ನೋಡೋಣ. ಈ ಥರ ಇದ್ದಾಗ ಪಿತ್ತ ಎಲ್ಲ ಜಾಸ್ತಿ ಇತ್ತು ಅಂದರೆ ನೀವು ಬೆಳಗ್ಗೆ ಬೂದುಗುಂಬಳಕಾಯಿ ರಸ ಅದನ್ನು ತುರಿದ್ಬಿಟ್ಟು ಹಿಂಡಿ ಅದಕ್ಕೆ ಒಂಚೂರು ಶುಂಠಿ ರಸ ಸೇರಿಸ್ಬಿಟ್ಟು ಸಾಲ್ಟು ಪೆಪ್ಪರ್ ಬೇಕಾದರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ.
ಮಾಡಿಕೊಂಡು ಕುಡೀರಿ ದಿನಾನು. ಇದರಿಂದ ತುಂಬಾ ಕಮ್ಮಿ ಆಗುತ್ತೆ. ಇನ್ನು ಕೆಲವ್ರಿಗೆ ಇದು ಈ ಥರದ ಜ್ಯೂಸ್ ಆಗೋದಿಲ್ಲ, ತುಂಬ ಶೀತ ಪ್ರಕೃತಿ ಇರೋರಿಗೆ ಸೆಟ್ ಆಗೋಲ್ಲ, ಅಂಥವರು ತೊಗೊಳಕ್ಕೆ ಹೋಗಬೇಡಿ. ಉಷ್ಣ ಪ್ರಕೃತಿ ಇರೋರು ತೊಗೊಳ್ಳಿ. ಇನ್ನೊಂದು ಅಂದರೆ ಬಾರ್ಲಿ ವಾಟ್ರು, ಬಾರ್ಲಿ ಅಕ್ಕಿ ಬೇಯಿಸಿ ಅದ್ರ ಗಂಜಿನ ಕುಡೀರಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ. ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಎದೆ ಉರಿ ಇರೋರಿಗೆ, ಹೊಟ್ಟೆ ಉರಿ ಇರೋರಿಗೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಹೆಚ್ಚಾಗಿ ಕಾಫಿ ಟೀ ಸೇವನೆ ಮಾಡೋ ಅಭ್ಯಾಸ ಇದ್ದರೆ ಅದನ್ನು ಖಂಡಿತ ಕಡಿಮೆ ಮಾಡಬೇಕು. ಹಾಗೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕಾಫಿ ಟೀ ಕುಡಿಯೋದ್ರಿಂದ ಕೂಡ ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡುತ್ತೆ. ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಕೆಲವ್ರಿಗೆ ಈ ಚ್ಯೂಯಿಂಗ್ ಗಮ್ಗಳು, ಬಬ್ಲು ಗಮ್ಮು ಇಂಥದ್ದೆಲ್ಲ ಅಗಿಯೋ ಅಭ್ಯಾಸ ತುಂಬ ಇರುತ್ತೆ. ಅದು ಕೂಡ ಒಳ್ಳೆಯದಲ್ಲ, ಅದನ್ನು ಕೂಡ ಬಿಡಬೇಕಾಗತ್ತೆ. ಹಾಗೆ ನಿಮ್ಮ ತೂಕ ಹೆಚ್ಚಾಗಿದ್ದಲ್ಲಿ ಅದನ್ನು ಕೂಡ ಸ್ವಲ್ಪ ವೆಯ್ಟ್ ರಿಡಕ್ಷನ್ ಮಾಡೋದ್ರಿಂದನೂ ಈ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಊಟ ತಿಂಡಿ ಆದಮೇಲೆ ಒಂದು 100 ಸ್ಟೆಪ್ ಆದರೂ ಮಿನಿಮಮ್ ವಾಕ್ ಮಾಡಿ. ಹಾಗೆ 1 ಲೋಟ ಬಿಸಿ ನೀರು ತೊಗೋಬೇಕು. ಆಹಾರ ತೊಗೊಂಡು ಸ್ವಲ್ಪ ಹೊತ್ತು ಬಿಟ್ಟು 1 ಲೋಟ ಬಿಸಿ ನೀರು ಕುಡೀರಿ. ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ, ಹಾಗೆ ನೈಟ್ ಮಲ್ಕೊಳ್ಳೋಕ್ಕೆ ಮುಂಚೆ 1 ಲೋಟ ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ. ಹಾಗೆ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಹೇಳ್ತೀವಿ, ಅದನ್ನು ಕೂಡ ಫಾಲೋ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಊಟಕ್ಕೆ ಮುಂಚೆ ಸೂಪ್ಗಳ ಸೇವನೆ ಮಾಡಿ. ವೆಜಿಟಬಲ್ ಸೂಪ್ಸು ಕುಡಿಯೋದ್ರಿಂದ, ತರಕಾರಿ ಬೆಂದಿರೋ ನೀರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ತಗೊಳ್ಳೋದ್ರಿಂದ ಕೂಡ ಈ ಸಮಸ್ಯೆ ಕಡಿಮೆ ಆಗುತ್ತೆ. ಇನ್ನೊಂದು ಅಂತಂದರೆ, ನಿಮ್ಗೆ ಜೀರ್ಣ ಕರೆಕ್ಟಾಗಿ ಆಗ್ತಾಯಿಲ್ಲ ಅಂದರೆ ಒಂದು 50 ಗ್ರಾಮು ಸೋಂಪಿಗೆ ಒಂದು 20 ಗ್ರಾಮು ಅಜ್ವಾಯಿನ್ ತೊಗೊಂಡು ಅದನ್ನು ಸುಮಾರಾಗಿ ಬೆಚ್ಚಗೆ ಹುರಿದು ಪುಡಿ ಮಾಡಿ ಇಟ್ಕೊಳ್ಳಿ. ಈ ಪುಡಿನ ಊಟದ ನಂತರ ಒಂದು 1/4 ಸ್ಪೂನ್ ಸೇವನೆ ಮಾಡೋದ್ರಿಂದ ಕೂಡ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಇದೆಲ್ಲ ಮಾಡಿನೂ ನಿಮಗೆ ಕಮ್ಮಿ ಆಗ್ತಾ ಇಲ್ಲ ಅಂತಂದರೆ, ತುಂಬ ಜಾಸ್ತಿ ತೊಂದರೆ ಇರೋರು, ನಿಮಗೆ ಆಯುರ್ವೇದದಲ್ಲಿ ಅನೇಕ ಥರ ಔಷಧಿಗಳಿದೆ, ಅದರ ಒಂದು ಉಪಯೋಗ ಮಾಡ್ಕೊಳ್ಳಿ. ಇದೇ ಥರ ಒಂದು ಎಫೆಕ್ಟಿವ್ ಆಗಿರೋ ಮೆಡಿಸಿನ್ನ ನಾನು ಈಗ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ತಗೊಂಡಲ್ಲಿ ಖಂಡಿತ ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಗ್ಯಾಸ್ಲಾಸ್ ಚೂರ್ಣ, ಇದನ್ನು ಬೆಳಗ್ಗೆ ತಿಂಡಿ ಆದಮೇಲೆ, ರಾತ್ರಿ ಊಟ ಆದಮೇಲೆ ಒಂದು ಅರ್ಧ ಚಮಚ ತಗೊಳ್ಳೋದ್ರಿಂದ ನಿಮ್ಗೆ ಎಂಥ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೂ ತುಂಬ ಬೇಗ ಕಡಿಮೆ ಆಗುತ್ತೆ. ಹಾಗೆ ಗ್ಯಾಸ್ಲಾಸ್ ಲಿಕ್ವಿಡ್ ಅಂತ ಕೂಡ ಇದೆ. ಇದನ್ನು ನೈಟು 2 ಚಮಚ ತೊಗೊಳೋದ್ರಿಂದ ನಿಮಗೆ ಕ್ಲೀನಾಗಿ ಮೋಷನ್ ಆಗುತ್ತೆ. ಹೊಟ್ಟೆ ಕ್ಲಿಯರ್ ಆದರೆ ಅರ್ಧ ಸಮಸ್ಯೆ ಕಮ್ಮಿ ಆಗುತ್ತೆ. ಹಾಗೆ ತುಂಬ ಪಿತ್ತ ಜಾಸ್ತಿ ಇದ್ರೂ ಇದರಲ್ಲಿ ಕಡಿಮೆ ಆಗುತ್ತೆ. ಈ ಪ್ರಾಡಕ್ಟ್ಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಇದನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಳಿ. ಇನ್ನೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಯೋಗ ಮಾಡೋದ್ರಿಂದ ಸಾಕಷ್ಟು ಉಪಯೋಗ ಇದೆ. ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಖಂಡಿತ ಕಮ್ಮಿಯಾಗಿ ಜೀರ್ಣಶಕ್ತಿ ವೃದ್ಧಿ ಆಗ್ತಾ ಬರುತ್ತೆ. ಮುಖ್ಯವಾಗಿ ಪವನ ಮುಕ್ತಾಸನ ಅಂತ, ಅಂದರೆ ಯಾರಿಗೆ ಗ್ಯಾಸ್ ತುಂಬ ಫಾರಮ್ ಆಗ್ತಿದೆ, ಸರಿಯಾಗಿ ಗ್ಯಾಸ್ ಪಾಸ್ ಆಗಲ್ಲ ಅಂಥವರೆಲ್ಲ ಪವನ ಮುಕ್ತಾಸನ ಪೋಸ್ಚರ್ ತೋರಿಸ್ತೀವಿ. ಇದನ್ನು ಮಾಡಿ ದಿನ ಒಂದು 10ರಿಂದ 15 ಸತಿ ಮಾಡೋದ್ರಿಂದ ನಿಮಗೆ ಈ ಒಂದು ಅಸಿಡಿಟಿಯ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ಬೆಳಗ್ಗೆ ಅಥವಾ ಸಾಯಂಕಾಲ ಆದಷ್ಟು ಎಳೆ ಬಿಸಿಲಿನಲ್ಲಿ ವಾಕ್ ಮಾಡಿ. 1-2 ಲೋಟ ಬೆಚ್ಚಗಿನ ನೀರು ಕುಡಿದು ವಾಕ್ ಮಾಡೋದ್ರಿಂದ ಕೂಡ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. ಮತ್ತು ತುಂಬ ಮೆಡಿಸಿನ್ಸ್ ತೊಗೊಳ್ತಿರೋರಿಗೆ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ಬೋದು. ಆಗ ನಿಮ್ಮ ವೈದ್ಯರನ್ನು ಕೇಳಿ ಅವ್ರಿಗೆ ಅದಕ್ಕೊಂದು ಔಷಧಿನ ಬರೆಸ್ಕೊಳ್ಳಿ. ಆಗ ನಿಮಗೆ ಅದರಿಂದ ರಿಲೀಫ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.